ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಮಿನಿ ಬ್ಲಾಗ್. ಊರಿಂದ ಬೆಂಗಳೂರಿಗೆ ರಿಟರ್ನ್ ಹೊಳ್ತಾ ಇದ್ದು ಟ್ರೈನಲ್ಲಿ ಬರೋಣ ಅಂತ ಟ್ರೈನಿಗೆ ಬಂದು ಬರೋಷ್ಟೊತ್ತಿಗೆ 5 ಗಂಟೆ ಆಯಿತು. ಚಿಕ್ಕಬಳ್ಳಾಪುರದಲ್ಲೇ ಇಳ್ಕೊಂಡು ಮನೆಗೆ ಬಂದು ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಸಂಜೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹೋದ್ವು. ಐಟಮ್ ಏನಾರ ತರೋದಿತ್ತು, ತೊಗೊಂಬಂದು ಆಮೇಲೆ ನಮ್ಮ ಮನೆಯವ್ರು ಏನಂದ್ರು, ಏನು ಅಡುಗೆ ಮಾಡ್ತೀಯ ಅಂದರೆ ನಾನು ಮಶ್ರೂಮ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದೆ. ಸರಿ ಇನ್ನೇನು ಬೇಡ, ಚಿಕನ್ ಕೊಡಿಸ್ತೀನಿ, ಚಿಕನ್ ಬಿರಿಯಾನಿ ಮಾಡಿಬಿಡು ಅಂದರು. ಸರಿ ಆಯಿತು. ಟೈಮ್ ಅಲ್ಲೇ 8, 8:15 ಆಗಿತ್ತು. ಸರಿ ಬೇಗ ಸಾಂಬಾರೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಸಾಂಬಾರು ಮಾಡಿದ್ರೆ ಎಲ್ಲ ರುಬ್ಬೇಕಲ್ಲ, ಹಂಗಾಗಿ ಲೇಟ್ ಆಗುತ್ತೆ ಅಂತೇಳಿ ಮಾಡಲಿಲ್ಲ, ಬಿರಿಯಾನಿನೇ ಮಾಡ್ಕೊತಿದ್ದೆ. ಆಮೇಲೆ ಊರಿಂದ ಅಕ್ಕ ತುಪ್ಪ ಪ್ಯಾಕ್ ಮಾಡಿ ಕಳಿಸಿದ್ಲು, ಅವಳೇ ಮನೆಯಲ್ಲೇ ಕಾಯಿಸಿದ್ಲು. ಚೆನ್ನಾಗಿರುತ್ತೆ ಬಿರಿಯಾನಿಗೆ ಹಾಕೋರು ಟೇಸ್ಟು ಅಂತೇಳಿ ಮನೆಯಲ್ಲೇ ಕಾಯಿಸಿರೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರ್ತಾಯಿತ್ತು. ಬಿರಿಯಾನಿ ಸ್ಮೆಲ್ ತುಂಬಾ ಚೆನ್ನಾಗೇ ಬರ್ತಾಯಿತ್ತು. ನನ್ನ ಮಕ್ಳು ಹಂಗಂತಿದ್ರು, ಏನು ಅಮ್ಮ ಹೊಟ್ಟೆ ಹಸಿತಿದ್ದೆ ತುಂಬಾ, ಬೇಗ ಬೇಗ ಮಾಡು ಅಂತಿದ್ರು. ಯಾಕಂದರೆ ಟ್ರೈನಲ್ಲಿ ಬರೋದ್ರಿಂದ ಏನು ಊಟ ಸಿಗಲಿಲ್ಲ ಟ್ರೈನಲ್ಲಿ, ಚಿರುಮುರಿ ಅವು ಇವು ತಿಂದರು, ಅದೇನು ಹೊಟ್ಟೆ ತುಂಬಲ್ಲ ಅಂದ್ಬಿಟ್ಟು ಹಂಗೂ ಬಂದ ತಕ್ಷಣವೇ ಕಾಫಿ ಕಾಯಿಸ್ಕೊಟ್ಟೆ, ಬನ್ನು ಅದು ಇದು ತನಕ ತಿಂದರು. ಆದರೂ ಹಸಿವು ಆಗ್ತಾಯಿತ್ತು ಅವರಿಗೆ, ಅದಕ್ಕೇ ಬೇಗ ಆಗಲಿ ಅಂತೇಳಿ ಅಲ್ಲೇ 8:15 ಆಗಿತ್ತು ಟೈಮು. ಅಲ್ಲಿ ಅವ್ರಿಗೆ ಒಂದು ಕಡೆ ನಿದ್ದೆ, ಒಂದು ಕಡೆ ಊಟ, ಹೊಟ್ಟೆ ಬೇರೆ ಹಸಿತಾಯಿತ್ತು ಅವ್ರಿಗೆ, ಅದಕ್ಕೆ ಬೇಗ ಬೇಗ ಮಾಡ್ಕೊತ ಇದ್ದೆ. ಮಕ್ಕಳು ಹೊಟ್ಟೆ ಹಸು ಅಂತಲೇ ಇದ್ರು, ಅವ್ರಿಗೋಸ್ಕರನೇ ಅರ್ಜೆಂಟಲ್ಲೇ ಮಾಡ್ಕೊತ ಇದ್ದೆ. ನೀಟಾಗಿ ಒಂದು ಕಡೆ ನೀಟಾಗಿ ಮೊಸರು ಗಿಸ್ರೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ. ಈಗ ಸುಳ್ಳು ಹೇಳ್ಬಾರ್ದು, ನಿಜವಾಗ್ಲೂ ಟೇಸ್ಟ್ ಮಾತ್ರ ಬಿರಿಯಾನಿ ಟೇಸ್ಟು ಸೂಪರಾಗಿ ಆಗಿತ್ತು. ಬೇಯ್ಕೊತ ಇರಲಿ ಅಂದ್ಬಿಟ್ಟು ಒಂದು ಸೈಡ್ ಮೊಸರು ಬಜ್ಜಿಗೆ ಹೆಚ್ಕೊಳೋಣ ಅಂತೇಳಿ ಮೊಸರು ಬಜ್ಜಿಗೂ ರೆಡಿ ಮಾಡ್ಕೊತಿದ್ದೆ. ಮೊಸರು ಬಜ್ಜಿ ಇಲ್ಲಾಂದರೆ ನಮ್ಮ ಮನೇಲಿ ತಿನ್ನೋದೇ ಇಲ್ಲ. ಪಲಾವ್ಗಾಗಲಿ, ಟೊಮೊಟೊ ಬಾತ್ಗೆ ಆಗಲಿ, ಈ ಥರ ಬಿರಿಯಾನಿಗೆ ಆಗಲಿ ಮೊಸರು ಬಜ್ಜಿ ಇಲ್ಲಾಂದರೆ ನಮ್ಮ ಮನೆಯವ್ರು ತಿನ್ನೋದೇ ಇಲ್ಲ. ಮೊಸರು ಬಜ್ಜಿ ಸಖತ್ ಅಡಿಕ್ಟ್ ಆಗಿದ್ದಾರೆ. ಆಮೇಲೆ ಒಂದು ಸೈಡ್ ಕುದಿ ಬಂತು, ಮೊಸರು ಬಜ್ಜಿಗೆ ರೆಡಿ ಮಾಡಿಕೊಂಡಿದ್ದೆನಲ್ಲ ಅದು ಸೈಡಿಗೆ ಇಟ್ಬಿಟ್ಟು ಅಕ್ಕಿನೂ ತೊಳೆದಾಕ್ತೆ, ಒಂದು ನಿಂಬೆಹಣ್ಣು ಹಿಂಡಿದೆ. ಸರಿ ಇದು ಕೂಗಲಿ, ರೆಡಿ ಆಗಲಿ ಅಂತೇಳಿ ಒಂದು ಕಡೆ ಮೊಸರು ಬಜ್ಜಿ ಮಾಡ್ಕೊತ ಇದ್ದೆ. ಆಮೇಲೆ ಮೊಸರು ಬಜ್ಜಿಲಿ ಗಟ್ಟಿಯಾಗಿರಬಾರ್ದು, ನೀರಂಗಿರ್ಬೇಕು ನಮ್ಮ ಮನೆಯವರಿಗೆ. ಒಂದು ಸೈಡ್ ಕುಕ್ಕರು ಕೂಗ್ತು, ಬಿರಿಯಾನಿನೂ ರೆಡಿ ಆಯಿತು. ಸ್ಮೆಲ್ ಮಾತ್ರ ಮನೆ ತುಂಬ ಘಮ ಘಮ ಅಂತಿತ್ತು. ಈ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಲೈಕು, ಕಮೆಂಟು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.